ಮಡಿಕೇರಿ ಮತ್ತು ಕುಶಾಲನಗರಗಳಲ್ಲಿ ಕಳೆದ 14 ವರ್ಷಗಳಿಂದ ಮುಗಿದರೂ ಮುಗಿಯದ ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿಯಾಗಿ ಉಳಿದಿರುವ ಒಳಚರಂಡಿ ಕಾಮಗಾರಿ ಬಗ್ಗೆ ಸಚಿವ ನರೇಂದ್ರ ಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಗಂಭೀರ ಆರೋಪಗಳಿಗೆ ವೇದಿಕೆಯಾಯಿತು. ಕಾಮಗಾರಿಯ ಆಮೆನಡಿಗೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಶಾಸಕ ಡಾ ಮಂತರ್ಗೌಡ ಅವರ ಪ್ರತಿ ಪ್ರಶ್ನೆಗೂ ಒಳಚರಂಡಿ ಮಂಡಳಿ ಅಧಿಕಾರಿ ಪ್ರಸನ್ನ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸುತ್ತಾ ಸಭೆಯ ದಾರಿ ತಪ್ಪಿಸಿದರು. ಕಳೆದ 14 ವರ್ಷಗಳಿಂದಲೂ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ನಡೆಯುತ್ತಿದ್ದು ಜನರು ಹೈರಾಣಾಗುತ್ತಿದ್ದಾರೆ. ಕುಶಾಲನಗರ ಹೈವೇಯಲ್ಲಿ ಕಳೆದ 15 ದಿನಗಳಿಂದ ರಸ್ತೆ ಬಗೆದು ಹಾಗೆಯೇ ಬಿಡಲಾಗಿದ್ದು ರಸ್ತೆ ಸಂಚಾರವೇ ಅವ್ಯವಸ್ಥೆಯಾಗಿದೆ ಎಂದು ಶಾಸಕರು ಗಮನಕ್ಕೆ ತಂದಾಗ ಈ ಆರೋಪವನ್ನೇ ಅಲ್ಲಗಳೆದ ಅಧಿಕಾರಿ ಕಾಮಗಾರಿ ಪೂರ್ಣವಾಗಿದ್ದು ಸಣ್ಣ ಕೆಲಸ ಮಾತ್ರ ಬಾಕಿ ಇದೆ ಎಂದು ಉತ್ತರಿಸಿ ಶಾಸಕರಿಂದ ತರಾಟೆಗೊಳಗಾದರು. ಇದು ಬೋರ್ ಹೊಡೆದ ರೀತಿ 30 ಬೋರ್ ಕೂಡ ಹೊಡ್ತೀವಿ ಸರ್. ಅದು ಹಾರ್ಡ್ ಮಾಸ್ ಜಾಸ್ತಿ ಇದೆ, ಬಿಟ್ಟಕಾಯಿ ಹೊಡಿತಾ ಇದೆ ಅದು ಅಟ್ಯಾಚ್. ಅದೀಗ 200 ಮೆಷಿನ್ ತರ್ತಾ ಇದೆ ಸರ್. 200 ಮೆಷಿನ್ ನಾನು ವಾರಕ್ಕೆ ಒಂದು 2 ದಿವಸ ಕುಶಾಲನಗರ ಕೊಡಾಕ್ತಾರೆ. ಹೌದು ಸರ್. ಇದನ್ನು ಕೊಡೋಲ್ಲ, ಕಿವಿ ಕೇಳಿಸ್ಕೊಂಡೇ ಬರೋಲ್ಲ. ನಿಮ್ಮ ಮಿಷಿನ್ ಅಲ್ಲಿ ಯಾಕೆ ಕಳ್ಕೊ ಕೆಲಸ ಮಾಡೋದಂತ ನಾನು ನೋಡಿಲ್ಲ ಸರ್. ಅಲ್ಲಿ ಗುಂಡಿ ತೆಗೆದಿದ್ದೀರಾ, ಒಂದು 30 ಬೋರಿಂದ ಅಲ್ಲಿ ಸೌಂಡ್ ಕೇಳಿಲ್ಲ, ಕೆಲಸ ಮಾಡೋದಿಲ್ಲ. ನಿಮ್ಮ ಅಲ್ಲಿ ಕಾಂಟ್ರಾಕ್ಟರ್ ಯಾರು ಕೆಲಸ ಮಾಡ್ತಾರಲ್ಲ, ಲೇಬರ್ ಕಮ್ಯುನಿಟಿ ಅವರು ಯಾರು ಇಲ್ಲ ಸರ್. 30 ಬೋರ್ ತೆಗೆದಿದ್ವಿ, ಅದು ಹೊಡೆಯಕ್ಕೆ ಆಗಿಲ್ಲ. ಚೀಫ್ ಆಫೀಸರ್ ಎಲ್ಲ ಸರ್ ಗಿರೀಶ್ ಜನರು ನಾನು ಕೆಲಸ ಮಾಡ್ತಾರ ಬಡಿ ಈಗ ನಾವೇ ಒಂದು ದಿನ ಒಂದು ಇದು 30 ಬೋರ್ ತೆಗೆದಿದ್ದೇನೆ. ಅದು ಹಾರ್ಡ್ನೆಸ್ ಜಾಸ್ತಿ ಇದ್ದ ಕಾರಣ ಇವತ್ತು 200 ಮೆಷಿನ್ ಬರ್ತಿದೆ ಹೊಡೆದಾಗ್ತದೆ. ನಾನು ಅದೇ ಊರವನು ಸರ್, ನಾನು ಅದೇ ಊರವನು. ಅಲ್ಲಿ ಪ್ರಸನ್ನ ತಮ್ಮ ವಯಸ್ಸು ಎಷ್ಟು ಸರ್? ವಯಸ್ಸು ಎಷ್ಟು? 45, 50, 60 47 ರಿಟೈರ್ ಆಗುತ್ತಾ 62 ಅಷ್ಟೊಳಗಾರ ಮುಗಿಲ್ಲ ಸರ್. ಸರ್ ನಾನು ಎಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲಿ ಇದು ಕನೆಕ್ಷನ್ ಕೊಟ್ಟಿವಿ ಸರ್. ಆಲ್ರೆಡಿ ಕನೆಕ್ಷನ್ ಕೊಡ್ತಾ ಇದ್ದಾರೆ ಸರ್. ಹೌಸ್ ಕನೆಕ್ಷನ್ ಕೊಡ್ತಾ ಇದ್ದಾರೆ ಸರ್. 6580 ಕನೆಕ್ಷನ್ ರೆಡಿ ಇದೆ ಸರ್. ಹೌಸ್ ಕನೆಕ್ಷನ್ ಒಂದು ವಾರ್ಡಲ್ಲಿ ಹೌಸ್ ಕನೆಕ್ಷನ್ ಕೊಡ್ತಾರೆ ಸರ್. ಅದೇ ಹೇಳಿದ್ದು ಅವ್ರ ಮನೆಯಿಂದ ಕೊಡಬೇಕು. 6580 ಕನೆಕ್ಷನ್ ರೆಡಿ ಇದೆ ಸರ್. ಮಡಿಕೇರಿಯಲ್ಲಿ ಕಾಮಗಾರಿಯೇ ಪೂರ್ಣಗೊಂಡಿದೆ ಎನ್ನುವ ಮೂಲಕ ಜನಪ್ರತಿನಿಧಿಗಳ ದಾರಿ ತಪ್ಪಿಸಿದ ಅಧಿಕಾರಿಯ ವರ್ತನೆ ಮಾಧ್ಯಮಗಳ ಕೆಂಗಣ್ಣಿಗೂ ಗುರಿಯಾಯಿತು. ಸಭೆಯಲ್ಲಿ ಮಾತನಾಡುವ ಅಧಿಕಾರವಿಲ್ಲದಿದ್ದರೂ ಮಾಧ್ಯಮದ ಕೆಲವು ಮಂದಿ ಕಣ್ಣ ಮುಂದಿನ ಸುಳ್ಳನ್ನು ಅರಗಿಸಿಕೊಳ್ಳಲಾಗದೆ ಧ್ವನಿ ಎತ್ತಬೇಕಾಯಿತು. ನಗರಸಭಾಧ್ಯಕ್ಷೆ ಕಲಾವತಿ ಕೂಡ ಅಧಿಕಾರಿಯ ತಪ್ಪು ಮಾಹಿತಿಯನ್ನು ಖಂಡಿಸಿದರು. ಇದೇ ವೇಳೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಕೂಡ ಒಳಚರಂಡಿ ಕಾಮಗಾರಿಯ ಕರ್ಮಕಾಂಡಗಳ ಬಗ್ಗೆ ಬೆಳಕು ಚೆಲ್ಲಿದರು. ಈ ಮಧ್ಯೆ ಅಧಿಕಾರಿ ಪ್ರಸನ್ನ ಕುಶಾಲನಗರ ಪುರಸಭೆಯ ವಿರುದ್ಧ ಆರೋಪ ಮಾಡಲು ಮುಂದಾದಾಗ 6,000ಕ್ಕೂ ಹೆಚ್ಚಿನ ಮನೆಗಳ ಪೈಕಿ ಕೇವಲ 300 ಮನೆಗಳಿಗಷ್ಟೇ ಒಳಚರಂಡಿ ಸಂಪರ್ಕ ನೀಡಿರುವ ಮಾಹಿತಿಯನ್ನು ಹೊರಗೆಡವಿದರು. ಪುರಸಭೆಯನ್ನು ಬೊಟ್ಟು ಮಾಡುತ್ತಿರುವ ಬಗ್ಗೆ ಶಾಸಕರು ಪ್ರಸನ್ನ ಅವರನ್ನು ಪ್ರಶ್ನಿಸಿದರು. ನೋಡಕ್ಕಲ್ಲ ಈ ಎಸ್ಟಿಪಿ ನೋಡಕ್ಕೆ ಎಷ್ಟು ಹೋಗಿದ್ದೀವಿ ಸರ್. ಈ ವರ್ಕ್ ನಿಂತಿದೆ ಸರ್. ಈಗ ವರ್ಕ್ ನಿಂತಿದೆ ಡಿಸೆಂಬರ್ ಇಂದ ಮಳೆ ಡಿಸೆಂಬರ್ ಇಂದ ಹೊಡಿದ್ದೀರಾ ಹೊಸನ ಸರ್? ಇಲ್ಲಾಂದ್ರೆ ಇವ್ರ ಮೇಲೆ ಕಲಿಸ್ಬೇಕು ಸರ್. ಸರ್ ಏನ್ ಮಾತಾಡ್ತಿರ್ರಿ ಈಗ ನಾವು ನೋಡ್ಬೋದು ಸರ್. ಡಿಸೆಂಬರ್ ಇಂದ ಏನ್ ಕತೆ ಕೈ ಕೂತಾರ ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸಿ ಪ್ರಾಬ್ಲಮ್ ಆಗ್ತದೆ ಸರ್. ನಿಮ್ಮಿಂದ ನಮ್ಮ ತಾಳ್ಮೆ ಕಡಿಮೆ ಆಗದ್ರಿ ಸರ್. ಅದು ಒಂದು ರೋಡ್ ಪ್ರಾಬ್ಲಮ್ ಆಗ್ತಿದೆ, ಹೋಗೋದಕ್ಕೆ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡಿಲ್ಲ. ಅದನ್ನು ಸೆಟಲ್ ಮಾಡಿಲ್ವೇನಪ್ಪ ಅವರು? ಅದು ನಾವು ಫೌಂಡೇಶನ್ ಹಾಕಿ ವಾಲ್ ರೈಸ್ ಮಾಡ್ತೀವಿ ಸರ್. ಡಿಸೆಂಬರ್ ಇಂದ ಸರ್ ಇವಾಗಲೂ ನೋಡ್ಬೋದು. ನೋಡಕ್ಕೆ ನನಗೂ ಗೊತ್ತಪ್ಪ. ಡಿಸೆಂಬರ್ ಇಂದ ಯಾಕೆ ಕೆಲಸ ಸ್ಟಾಪ್ ಆಗೈತೆ? ಸ್ಟಾಪ್ ಅಂದ್ರೆ ಸ್ಲೋ ಇದೆ ಸರ್. ಸ್ಟಾಪ್ ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಅಲ್ಲ ಸರ್, ಸ್ಲೋ ಇದೆ. ಅಂದ್ರೆ ವಾಲ್ ರೈಸ್ ಮಾಡೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಆಗಿದೆ. ಅದು ಒಬ್ಬ ಮೇಸ್ತ್ರಿ ಒಬ್ಬ ಯಾವ ಇಲ್ಲ ಸುಮ್ಮನೆ ಯಾಕೆ ಅಂತ ಪ್ರಸನ್ನ ಸರ್. ಈಗ ಮಳೆಗಾಲ ನಿಮ್ಮ ಪ್ರಚಾರ ನಡೆಯಲ್ಲ ಅವರಿಕ್ಷ. ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರೇ ಇದೇ ಸಚಿವರು ಅವರೇ ಇಲ್ಲಿ ನಿಮ್ಮ ಪ್ರಕಾರ ಏನು ಗೊತ್ತಾ ಪ್ಲಾನ್ ಮಾಡಿದ್ರ? ಸೇರಿಸ್ಟಿಕ್ ಮೈಂಡ್ ಸೆಟ್ ಅಂತಂದೇನು ಯುಜಿಡಿ ಕಂಪ್ಲೀಟ್ ಆದ್ರೆ ನಿಮ್ಮ ಅವಶ್ಯಕತೆ ಬರಲ್ಲ ಅಂತ ಆ ತರ ಮನಸ್ಥಿತಿಯಲ್ಲಿ ಇದ್ದೀರಾ? ಈ ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ಬಳಿಕ ಸಚಿವ ನರೇಂದ್ರ ಸ್ವಾಮಿ ಒಳಚರಂಡಿ ಮಂಡಳಿ ಅಧಿಕಾರಿಯ ಹೇಳಿಕೆಯನ್ನು ಪ್ರಶ್ನಿಸಿದರು. ಈ ಸಂದರ್ಭವು ಅಧಿಕಾರಿ ತೀವ್ರ ಗೊಂದಲಕ್ಕೊಳಗಾಗಿ ಕಾಮಗಾರಿಯೇ ಮುಗಿದಿದೆ ಎಂಬಂತೆ ಮತ್ತೆ ತಪ್ಪು ಮಾಹಿತಿ ನೀಡಿದರು. ಇದರಿಂದ ಅಸಮಾಧಾನಗೊಂಡ ಸಚಿವರು ಕೂಡಲೇ ಒಳಚರಂಡಿ ಮಂಡಳಿಯ ಅಧಿಕಾರಿಗಳ ಸಭೆ ಕರೆದು ಪ್ರಕರಣವನ್ನು ಇತ್ಯರ್ಥಪಡಿಸುವಂತೆ ಡಿಸಿಗೆ ಸೂಚನೆ ನೀಡಿದರು. ಸರಿ ಸರ್.
ಥಿಂಕ್ ಇಟ್ಸ್ ವೆರಿ ಸೀರಿಯಸ್. ಈಗ ಒಂದು ಕೋಟಿ ಕೊಟ್ಟು ಕೂಡ ಬಟ್ ಆಟಿಟ್ಯೂಡ್ ನೋಡ್ತಾ ಇರಲ್ಲ. ಮೊದಲಿಂದ ಇಂಜಿನಿಯರ್ ಆಗಿ ಕಾರ್ಯಕ್ರಮ ತರ ಹೆಚ್ಚಿಸ್ಕೊಳ್ತಾರೆ. ವಾಗ್ಯುತ ಮಾಡಕ್ಕಲ್ಲ ನೀವು ಮುಂದೆ ಮಾತಾಡ್ತೀನಿ. ಇವತ್ತು ನನ್ನ ಆ ಜವಾಬ್ದಾರಿ ಸುತ್ತ ಮಾತಾಡ್ತೀನಿ. ಸಭೆಯ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ನರೇಂದ್ರ ಸ್ವಾಮಿ, ಇಂತಹ ಜಡತ್ವ ಅಧಿಕಾರಿಗಳನ್ನು ಎಲ್ಲೂ ನೋಡಿಲ್ಲ ಎಂದರು. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು, ಆದರೆ ಅವ್ಯವಸ್ಥೆಯ ಬಗ್ಗೆ ಈಗಲೇ ಏನನ್ನು ಹೇಳಲಾಗದು ಎಂದು ಸಚಿವರು ಹೇಳಿದರು. ಈಗ ಸೂಕ್ಷ್ಮವಾಗಿ ನಾನು ಇಡೀ ಜಿಲ್ಲೆಯಲ್ಲಿ ನಾನು ಕೂಡ ಕೆಲವು ಕಡೆ ಹೋಗಿದ್ದೀನಿ. ಪ್ರತ್ಯಕ್ಷವಾಗಿ ಗಮನಿಸ್ತಕ್ಕಂಥ ವಿಚಾರಗಳನ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ವಿವಿಧ ಇಲಾಖೆಗಳಿಂದ ಜಿಲ್ಲಾಡಳಿತದ ಮುಖಾಂತರ ಏನು ವರದಿಯನ್ನು ಈ ಜಿಲ್ಲೆಗೆ ಈ ಮಳೆಯಿಂದ ಹಾನಿಯಾಗಿದೆಯೋ, ಬೆಳೆ ಹಾನಿಯಾಗಿದೆಯೋ, ಜನ ಜಾನುವಾರುಗಳಿಗೆ ತೊಂದರೆ ಆಗಿದೆಯೋ, ಅಥವಾ ವಸತಿ ಸಮಸ್ಯೆ ಇದೆಯೋ, ಅಥವಾ ಲ್ಯಾಂಡ್ ಸ್ಲೈಡ್ ಸಮಸ್ಯೆ ಏನಾಗಿತ್ತು ಹಿಂದೆ, ಇವುಗಳ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ವರದಿಯನ್ನು ನಾನು ಕೊಡ್ತೇನೆ. ಈಗ ನಮಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಅಷ್ಟಕ್ಕೆ ನಾನು ಸೀಮಿತ ಆಗಿದ್ದೀನಿ. ಆ ಸಂದರ್ಭದಲ್ಲಿ ಗಮನಿಸಿದಂಥ ಅಂಶಗಳು ಕೆಲವು ಲೆಥರ್ಜಿಕ್ ಮೆಂಟಾಲಿಟಿಯ ಅಧಿಕಾರಿನೂ ಅದು ಗಮನಿಸಿದ್ದೀನಿ. ಇರಲಿ, ಅದನ್ನು ನಮ್ಮ ಹಂತದಲ್ಲಿ ನಾವು ಎಲ್ಲಿ ಮಾತಾಡಬೇಕು, ಯಾರಿಗೆ ಆ ವಿಚಾರ ತಿಳಿಸಬೇಕು ಅದನ್ನು ನಾನು ಮಾತಾಡ್ತೀನಿ. ಸಭೆಯಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಸೋಮಶೇಖರ್, ನಗರಸಭಾಧ್ಯಕ್ಷೆ ಕಲಾವತಿ, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಸಿಇಒ ಆನಂದ್ ಪ್ರಕಾಶ್ ಮೀನಾ, ಅರಣ್ಯ ಅಧಿಕಾರಿ ಅಭಿಷೇಕ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.